ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವೊಂದು ಯೂಟ್ಯೂಬ್ನಲ್ಲಿ ನಾವು ಏನಾದರೂ ಡೌನ್ಲೋಡ್ ಮಾಡೋದಕ್ಕೆ ಹೋದರೆ, ಯೂಟ್ಯೂಬ್ ಆ್ಯಪ್ನಲ್ಲಿ ನಾವು ಡೌನ್ಲೋಡ್ ಮಾಡೋದಕ್ಕೆ ಹೋದರೆ, ಯಾವುದಾದ್ರೂ ವಿಡಿಯೋನ ಡೌನ್ಲೋಡ್ ಮಾಡೋದಕ್ಕೆ ಹೋದರೆ ವೇಟಿಂಗ್ ಫಾರ್ ವೈಫೈ ಅಂತ ಬರ್ತಾ ಇದೆ ಸ್ನೇಹಿತರೆ. ಆ ರೀತಿ ಬರಬೇಕಾದ್ರೆ ಏನು ಪ್ರಾಬ್ಲಮ್ ಆಗಿರುತ್ತೆ, ನಾವು ಯಾವ ರೀತಿ ಅದನ್ನು ಸಾಲ್ವ್ ಮಾಡ್ಕೋಬೇಕು ಅಂತ ಸಂಪೂರ್ಣವಾಗಿ ನಾವು ಇವತ್ತು ಚರ್ಚೆ ಮಾಡೋಣ. ಅಲ್ಲೂ ಕೂಡ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ ಹಾಗೆ ಇಲ್ಲಿ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಕೂಡ ಅದೇ ರೀತಿ ಆಗಿರುತ್ತೆ. ಅದೇ ರೀತಿ ಆಪ್ಷನ್ ಇಲ್ಲಿ ಯೂಟ್ಯೂಬ್ನಲ್ಲಿ ಕೂಡ ಇರುತ್ತೆ. ವೇಟಿಂಗ್ ಫಾರ್ ವೈಫೈ ಅಂದರೆ ಕೇವಲ ವೈಫೈ ಮೂಲಕ ಮಾತ್ರ ಡೌನ್ಲೋಡ್ ಆಗಿರಬೇಕು, ಆ ರೀತಿ ಆಪ್ಷನ್ ಅನ್ನೋದು ಆನ್ ಆಗಿರುತ್ತೆ. ಆ ಆಪ್ಷನನ್ನು ಯಾವ ರೀತಿ ನಾವು ಆಫ್ ಮಾಡಬೇಕು ಅಂತ ನಾನು ಸಂಪೂರ್ಣ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನಾನು ಇಲ್ಲಿ ಡೌನ್ಲೋಡ್ಗೆ ಹಾಕಿರುವಂಥ ಫೈಲ್ಸ್ಗಳು ಡೌನ್ಲೋಡ್ ಆಗ್ತಾ ಇಲ್ಲ. ಇಲ್ಲಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಡೌನ್ಲೋಡ್ಸ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತೋರಿಸ್ತೀನಿ. ನಾನು ಕೆಲವೊಂದಿಷ್ಟು ವಿಡಿಯೋಗಳನ್ನ ಡೌನ್ಲೋಡ್ಗೆ ಹಾಕಿದ್ದೀನಿ, ಆದರೆ ಡೌನ್ಲೋಡ್ ಆಗಿಲ್ಲ. ವೇಟಿಂಗ್ ಫಾರ್ ವೈಫೈ ಅಂತ ಬರ್ತಾ ಇದೆ. ಈ ರೀತಿ ಬರಬಾರ್ದು. ಕಂಟಿನ್ಯೂಸ್ ಆಗಿ ಡೌನ್ಲೋಡ್ ಆಗಬೇಕು ಅಂದರೆ ಮೊದಲು ನಾವು ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಇಷ್ಟೊಂದು ವಿಡಿಯೋಗಳಿದೆ, ಇದರಲ್ಲಿ ಯಾವ ವಿಡಿಯೋ ಕೂಡ ಡೌನ್ಲೋಡ್ ಆಗಿಲ್ಲ. ಅದಕ್ಕಾಗಿ ನಾವು ಮೊದಲು ಈ ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಮೇಲ್ಗಡೆ ಒಂದು ಸೆಟ್ಟಿಂಗ್ಸ್ ಅಂತ ಒಂದು ಐಕನ್ ಇರುತ್ತೆ, ಈ ಕಡೆಗೆ ಕಾರ್ನರ್ನಲ್ಲಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಡೇಟಾ ಸೇವಿಂಗ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಡೇಟಾ ಸೇವಿಂಗ್ ಅಂತ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೇಟಾ ಸೇವಿಂಗ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಎರಡು ಆಪ್ಷನ್ಸ್ಗಳು ಆನ್ ಆಗಿದೆ ಸ್ನೇಹಿತರೆ. ಇಲ್ಲಿ ಅಪ್ಲೋಡ್ ಓವರ್ ಓನ್ಲಿ ವೈಫೈ ಅಂತ ಇದೆ, ಒಂದು ಓನ್ಲಿ ಡೌನ್ಲೋಡ್ ಓವರ್ ವೈಫೈ ಆ್ಯಂಡ್ ಅನ್ರಿಸ್ಟ್ರಿಕ್ಟೆಡ್ ಮೊಬೈಲ್ ಡೇಟಾ ಅಂತ ಇದೆ. ಅದನ್ನು ನೀವು ಆಫ್ ಮಾಡ್ಕೋಬೇಕಾಗುತ್ತೆ. ಈ ಎರಡು ಆಪ್ಷನ್ಸನ್ನು ನೀವು ಆಫ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಈ ರೀತಿ ಈ ಎರಡು ಆಪ್ಷನ್ಸನ್ನು ನೀವು ಆಫ್ ಮಾಡಿದ ತಕ್ಷಣದಲ್ಲಿ ನಿಮ್ಮ ಒಂದು ಡೌನ್ಲೋಡ್ಗೆ ಹಾಕಿರುವಂಥ ವಿಡಿಯೋಸ್ಗಳು ಸಂಪೂರ್ಣವಾಗಿ ಡೌನ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ, ನಾನು ಈ ಎರಡು ಆಪ್ಷನ್ಸ್ಗಳನ್ನ ನಾನು ಆಫ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಒಂದು ಬಾರಿ ನಿಮಗೆ ತೋರಿಸ್ತೀನಿ ಡೌನ್ಲೋಡ್ ಸ್ಟಾರ್ಟ್ ಆಗಿದೆ ಇಲ್ವಾ ಅಂತ. ಇಲ್ಲಿ ನಾನು ಬ್ಯಾಕ್ ಬಂದುಬಿಟ್ಟು ಇಲ್ಲಿ ನಾನು ಡೌನ್ಲೋಡ್ಸ್ನಲ್ಲಿ ಹೋಗ್ತೀನಿ. ಇಲ್ಲಿ ನೋಡಿ, ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮಾಡಿದ ತಕ್ಷಣದಲ್ಲಿ ಇದು ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂದರೆ ಒಂದು ಸಾರಿ ರಿಫ್ರೆಶ್ ಮಾಡಬೇಕಾಗುತ್ತೆ. ರಿಫ್ರೆಶ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ನೋಡ್ಬೋದು ಡೌನ್ಲೋಡ್ ಅನ್ನೋದು ಸ್ಟಾರ್ಟ್ ಆಯಿತು. ಇಲ್ಲಿ ಪ್ರತಿಯೊಂದು ವಿಡಿಯೋನೂ ಕೂಡ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೋಡಿ, ಎಲ್ಲ ವಿಡಿಯೋಸ್ಗಳು ಸಂಪೂರ್ಣವಾಗಿ ಡೌನ್ಲೋಡ್ ಆಗ್ತಾ ಇದೆ. ಈ ವಿಡಿಯೋ ಕೂಡ ಡೌನ್ಲೋಡ್ ಆಯಿತು. ಈ ರೀತಿ ಎಲ್ಲ ವಿಡಿಯೋಸ್ಗಳು ಇಲ್ಲಿ ಈ ರೀತಿ ಡೌನ್ಲೋಡ್ ಆಗುತ್ತೆ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.